ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಗೊತ್ತಿದೆ ಚುನಾವಣೆಯಲ್ಲಿ ನಮ್ಮ ದುರಾಡಳಿತವನ್ನು ಕಂಡು ಇವತ್ತು ನಾಗರಿಕರು ಮತದಾರರು ಒಳ್ಳೆ ಪಾಠವನ್ನು ಕಲಿಸ್ತಾರೆ, ನಮಗೆ ಮನೆಗೆ ಕಳಿಸ್ತಾರೆ. ನಮ್ಮ ಆಡಳಿತಾಧಿಕಾರದಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸುಪ್ರೀಂ ಕೋರ್ಟಿನ ಆದೇಶದ ಮೂಲಕ ಅವ್ರಿಗೆ ಮನಸ್ಸು ಇಲ್ಲದಿದ್ರೂ ಕೂಡ ಚುನಾವಣೆಯನ್ನು ನಡೆಸುವಂಥ ಪರಿಸ್ಥಿತಿ ಇವತ್ತು ಬಂದಿರತಕ್ಕಂಥದ್ದು. ಹಾಗಾಗಿ ಅವರು ಕಳೆದ 4-5 ದಿನಗಳ ಹಿಂದೆ ಮೀಸಲಾತಿ ಮತ್ತು ಕ್ಷೇತ್ರ ಮರುವಿಂಗಡಣೆಯ ನೋಟಿಫಿಕೇಷನ್ನು ಹೊರಡಿಸಿದ್ದಾರೆ. ಅಂಥ ನೋಟಿಫಿಕೇಷನ್ನು ಯಾವುದೇ ಕಾನೂನುಗಳನ್ನು ಕೂಡ ಪಾಲನೆ ಮಾಡದಲೇ ಅದು ಒಂದು ನಮ್ಮ ದೇಶದ ಸಂವಿಧಾನಕ್ಕೆ ಮತ್ತು ಈ ದೇಶದ ಅಡಿಪಾಯವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಇವತ್ತು ಮೀಸಲಾತಿಯನ್ನು ಪ್ರಕಟಿಸುವಂಥ ಸಂದರ್ಭದಲ್ಲಿ ಯಾವುದೇ ಕಾನೂನು ರೀತಿಯ ಮಾನದಂಡಗಳನ್ನು ಅನುಸರಿಸಿದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು RSS ಮತ್ತು ಇವತ್ತು ಕೇಶವ ಕೃಪಾ ಆಡಳಿತವನ್ನು ನಡೆಸ್ತಕ್ಕಂಥದ್ದು. ಕೇಶವ ಕೃಪದಲ್ಲಿ ಮತ್ತು RSS ಕಚೇರಿನಲ್ಲಿ ತೀರ್ಮಾನವಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತು UD ಮಾಡಿರ್ತಕ್ಕಂಥದ್ದು. ನಗರಾಭಿವೃದ್ಧಿ ಇಲಾಖೆ ಅಂತ ಏನಿದೆ ಆ ಇಲಾಖೆ ಸಂಪೂರ್ಣವಾಗಿ RSSನ ಹಿಡಿತದಲ್ಲಿರ್ತಕ್ಕಂಥದ್ದು ಅಂತ ಕೂಡ ಇಡೀ ರಾಜ್ಯದ ಜನತೆ ಭಾವಿಸಿದರೆ ಇವತ್ತು ಚುನಾವಣೆ ನಡೆದರೆ ಮುಂದೆ ಬರುವಂಥ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಜನತೆ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯವನ್ನು ಬೆಂಗಳೂರು ನಗರವನ್ನು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಮಾಡಿತ್ತು, ಬೆಳವಣಿಗೆಯನ್ನು ಮಾಡಿತ್ತು. ಇಡೀ ಪ್ರಪಂಚಾದ್ಯಂತ ಬೆಂಗಳೂರನ್ನು ಗ್ರೀನ್ ಸಿಟಿಯನ್ನಾಗಿ ಮಾಡಿತ್ತು. ದೊಡ್ಡ ದೊಡ್ಡ ರೋಡುಗಳಿರ್ಬೋದು, ಇವತ್ತು ಸಾರ್ವಜನಿಕವಾಗಿ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳಿದ್ದು ಹಾಗೂ ಟ್ರಾಫಿಕ್ ಸಮಸ್ಯೆ ಇತ್ತು, ದೊಡ್ಡ ದೊಡ್ಡ ಫ್ಲೈಓವರ್ಗಳಿತ್ತು. ಇಂಥ ಎಲ್ಲ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುತ್ತಂಥ ಹಿರಿಮೆ ಕಾಂಗ್ರೆಸ್ ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು. ಆದರೆ ಕಳೆದ ವರ್ಷಗಳಿಂದ BJP ಸರ್ಕಾರ ಆಡಳಿತವನ್ನು ಮಾಡಿ ರಸ್ತೆ ಗುಂಡಿಗಳನ್ನು ಮುಚ್ಚದೇ ಇರತಕ್ಕಂಥದ್ದು. ಮಳೆ ಬಂದರೆ ರಸ್ತೆಗಳು ಹಾಳಾಗಿರ್ತವೆ. ಅಂತೆಲ್ಲ ಹಾಳಾಗಿರ್ತಕ್ಕಂಥ ರಸ್ತೆಗಳನ್ನು ಟ್ರಾಫಿಕ್ ಸಮಸ್ಯೆಯನ್ನು ನಿರ್ವಹಣೆ ಮಾಡೋದರಲ್ಲಿ, ಫ್ಲೈಓವರ್ನ ಕಟ್ಟೋದ್ರಲ್ಲಿ, ಬೆಂಗಳೂರನ್ನು ಇನ್ನೂ ಹೆಚ್ಚಿನದಾಗಿ ವಿಶ್ವದ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸೋದ್ರಲ್ಲಿ BJP ಸರ್ಕಾರ ವಿಫಲವಾಗಿರ್ತಕ್ಕಂಥದ್ದು. ಹೀಗಾಗಿ ಅವರಿಗೆ ಗೊತ್ತಿದೆ ಇವತ್ತು ನಾವು BJP ಸರ್ಕಾರ ನಮ್ಮ ಅಭ್ಯರ್ಥಿಗಳನ್ನು ಕಾನೂನು ವಿರುದ್ಧವಾಗಿ ಗಾಳಿಗೆ ತೂರಿಬಿಟ್ಟು ನಾವು ಶತಾಯಗತಾಯ ಗೆಲ್ಲಿಸಬೇಕಾಗಿದೆ. ಆ ಮೂಲಕ ಕಾನೂನನ್ನು ಗಾಳಿಗೆ ತೂರಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ಅಧಿಸೂಚನೆಯನ್ನು BJP ಸರ್ಕಾರ ಹೊರಡಿಸುವುದರ ಮೂಲಕ ಕೇವಲ 86 ವಾರ್ಡಿನಲ್ಲಿ ಇವತ್ತು ನಮಗೆ ಕಾಂಗ್ರೆಸ್ ಶಾಸಕರ ಇರತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ 86 ವಾರ್ಡುಗಳಲ್ಲಿ 76 ವಾರ್ಡುಗಳಿಗೆ ಮಹಿಳೆಯರಿಗೆ ಮಾತ್ರ ಮೀಸಲಿಟ್ಟಿರ್ತಕ್ಕಂಥದ್ದು. ಇನ್ನುಳಿದ 10 ವಾರ್ಡುಗಳಿಗೆ ಪುರುಷರನ್ನು ಮೀಸಲಿಟ್ಟಿದ್ದಾರೆ. ಹಾಗಾಗಿ BJP ಸರ್ಕಾರ ಅವರವರ ಶಾಸಕರ ಪ್ರತಿನಿಧಿಸುವಂಥ ವಿಧಾನಸಭಾ ಕ್ಷೇತ್ರಗಳಿಗೆ ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರಾತಿನಿಧ್ಯವನ್ನು ಕೊಟ್ಟಿಲ್ಲ, ಅವರಿಗೆ ಮೀಸಲಾತಿಯನ್ನು ಕೊಟ್ಟಿಲ್ಲ. ಈ ಧೋರಣೆ ತೋರಿಸ್ತದೆ. ಕರ್ನಾಟಕದಲ್ಲಿ BJP ಸರ್ಕಾರ ಮಹಿಳೆಯರಿಗೆ ವಿರುದ್ಧವಾದಂಥ ಆಚರಣೆಗಳನ್ನು ಮಾಡುತ್ತೆ. ಅವರಿಗೆ ಮೀಸಲಾತಿನಲ್ಲಿ ಮಹಿಳೆಯರನ್ನು ಮುಖ್ಯವಾಹಿನಿಗೆ ತರಬೇಕು ಅಂತ ಕೂಡ ಅವರಿಗೆ ಧೋರಣೆ ಇರೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು, ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ ಹೋರಾಟ ಮಾಡಿರ್ತು. ಅಂಥ ಹೋರಾಟ ಇವತ್ತು ನಾವು BJP ಸರ್ಕಾರದಲ್ಲಿ ಕಾಣ್ತಾ ಇಲ್ಲ. ನಾವು ನಮ್ಮ ಕಾಂಗ್ರೆಸ್ ಕ್ಷೇತ್ರಗಳಿಗೆ ಕೊಟ್ಟಿರತಕ್ಕಂಥ ಮೀಸಲಾತಿಯನ್ನು ನಾವು ಸ್ವಾಗತ ಮಾಡ್ತೀವಿ, ನಮಗೆ ಖುಷಿ ಇದೆ. ಆದರೆ ಅಸಮಾನತೆಯನ್ನು ತೋರಿಸಿದರೆ, ಸಮಾನತೆಯನ್ನು ಅಡಿನಲ್ಲಿ ನೋಟಿಫಿಕೇಷನ್ ಮಾಡಿಲ್ಲ ಅಂಥದ್ರ ವಿರುದ್ಧ ನಮ್ಮ ಧ್ವನಿ ಇದೆ ಅಂತ ಕೂಡ ನಾವು ಹೇಳ್ತೀವಿ. ಇವತ್ತು ಕ್ಷೇತ್ರದಲ್ಲಿ ಭೌಗೋಳಿಕ ವ್ಯಾಪ್ತಿಯನ್ನು ಮೀರಿ ಅವರು ಒಂದು ವಾರ್ಡನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು ಕೂಡ ಅಸಮಂಜಸವಾಗಿರ್ತಕ್ಕಂಥದ್ದು. BJP ಸರ್ಕಾರ ಎಲ್ಲ ಒಂದು ಇಲಾಖೆಗಳನ್ನು ಅವರ ಕಪಿನಿ ಮುಷ್ಟಿನಲ್ಲಿ ತೆಗೆದುಕೊಂಡು ಇವತ್ತು ED ಆಗ್ಬೋದು, IT ಡಿಪಾರ್ಟ್ಮೆಂಟ್ ಆಗ್ಬೋದು ಅಂತ ದುರುಪಯೋಗ ಪಡಿಸ್ತಕ್ಕಂಥ ಉದಾಹರಣೆ BJP ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ನಾವೆಲ್ಲರೂ ಕಾಣ್ತಾ ಇದ್ದೀವಿ. ಅಂಥದ್ದೇ ಒಂದು ದುರುಪಯೋಗವನ್ನು ಇವತ್ತು ಅರ್ಬನ್ ಡೆವಲಪ್ಮೆಂಟ್
ಇಲಾಖೆಯನ್ನು ದುರುಪಯೋಗಪಡಿಸಿ ಅವರಿಗೆ ಮನಸೋ ಇಚ್ಛೆಯಾಗಿ ಅವರು ಮೀಸಲಾತಿಯನ್ನು ಪ್ರಕಟಿಸಿರುತ್ತದೆ. ಬೆಂಗಳೂರಿನ ಜನತೆ ಕಾಯ್ತಾ ಇದ್ದಾರೆ. ಏನು ಬೆಂಗಳೂರಿನಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ಶೂನ್ಯವಾಗಿದ್ವೆ. ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಕೂಡ ಬೆಂಗಳೂರಿನ ಜನತೆ ನಾವೆಲ್ಲರೂ ಕೂಡ ಒಂದನ್ನು ಮನವರಿಕೆ ಮಾಡ್ಕೋಬೇಕಾಗ್ತದೆ. ಮುಂಬರುವ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನೀಡಿ ಬೆಂಗಳೂರನ್ನು ವಿಶ್ವಮಟ್ಟದಲ್ಲಿ ಕಂಗೊಳಿಸುವಂಥ ರೀತಿಯಲ್ಲಿ ನಾವು ಅಭಿವೃದ್ಧಿ ಪಡಿಸಬೇಕಾಗ್ತದೆ. ಇಂಥ ಅಭಿವೃದ್ಧಿಯನ್ನು ನಾವು BJP ನೇತೃತ್ವದ ಸರ್ಕಾರದಲ್ಲಿ ಕಾಣಕ್ಕಾಗಿಲ್ಲ. ಬೆಂಗಳೂರಿನ ಜನತೆ ಕಾತುರದಿಂದ ನಾವೆಲ್ಲ ನೋಡ್ತಾ ಇದ್ದೀವಿ. BJPಯನ್ನು ಮೂಲೆಗುಂಪು ಮಾಡಬೇಕು, BJPಯನ್ನು ಸೋಲಿಸಬೇಕು, ಅವ್ರಿಗೆ ಅಧಿಕಾರವನ್ನು ಮತ್ತೆಂದು ಕೊಡಬಾರ್ದು ಅಂತ ಕೂಡ ನಾವೆಲ್ಲರೂ ಕೂಡ ಒಂದು ಮನವರಿಕೆಯನ್ನು ಮಾಡ್ಕೊಂಬಿಟ್ಟು ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲರೂ ಬದ್ಧರಾಗೋಣ. ಆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಮುಂಬರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ನಾವೆಲ್ಲ ಗೆಲ್ಸೋಣ ಅಂತೇಳಿ